7 ಜನ ಕೊಟ್ಲಾಗಿ ನೀವು ಮುಖ್ಯಮಂತ್ರಿ ಆದ್ರಿ. 7 ಜನ ಈ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರ ನಿಮ್ಮ ಜೊತೆಯಲ್ಲಿ ಗೆಲ್ಲಿಸಿಕೊಟ್ರು. ಕಾಂಗ್ರೆಸ್ ಮನೆ ಬಂದು ಮುಖ್ಯಮಂತ್ರಿ ಮಾಡಿದ್ರು. ಏನ್ ಕೊಟ್ರಿ ಈ ಜಿಲ್ಲೆಗೆ? ಯಾರನ್ನು ಪ್ರೀತಿಸಿದ್ರಿ? ಸುಮಲತಾ ಮೇಡಮ್ ಅವ್ರನ್ನ KRS ಅವ್ರು ಮಲಗಿ ಅಂತ ಹೇಳಿದ್ರಿ. ಇದಾ ನಿಮ್ದು? ನೀರ್ ಬಿಡಿ ಅಂದ್ರೆ ಕೇಂದ್ರದ ಕೀಡೆ ಇಸ್ಕೊಂಬನ್ನಿ ಅಂತ ಹೇಳಿದ್ರಿ. ಏನು ವಿಶ್ವವಿದ್ಯಾನಿಲಯ ಮಾಡಿದ್ರ? ಕೃಷಿ ಶುಗರ್ ಫ್ಯಾಕ್ಟ್ರಿನ ಹೊಸ ಶುಗರ್ ಫ್ಯಾಕ್ಟ್ರಿ ಘೋಷಣೆ ಮಾಡಿದ್ರ? ಏನ್ ಕೊಟ್ಟಿದ್ದೀರಾ? ಏನಿದೆ? ಪಾಪ ಪುಟ್ಟರಾಜ್ ಅವರು ಮಾಜಿ ಶಾಸಕರು ಮಾತಾಡ್ತಾರೆ. ಏನು ನರೇಂದ್ರ ಸ್ವಾಮಿ ನನ್ನನ್ನು ಟೀಕೆ ಟಿಪ್ಪಣಿ ಸ್ವಲ್ಪ ಎದೆ ಮುಟ್ಕೊಂಡು ನೋಡ್ಕೊಳ್ರಿ. ಈ ಜಿಲ್ಲೆಯಲ್ಲಿ ನನ್ನ ಪಕ್ಷವನ್ನ ಕಟ್ಟುವಂತ ಸಮರ್ಥ ನಾಯಕರಿಲ್ಲ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ನಿಮಗೆ ಕ್ಷೇಮ ಆಗುತ್ತೋ ಇಲ್ವೋ? ಈ ಜಿಲ್ಲೆ ಜನ ನೀವು ಓಟ್ ಹಾಕೋದ್ರಲ್ಲ, ಅವ್ರಿಗೆ ಕ್ಷೇಮ ಆಗ್ತಾ ಇದೆ. ಪಕ್ಷ ಕಟ್ಟಕ್ಕೋಸ್ಕರ ನಾನು ಮಂಡ್ಯಕ್ಕೆ ಬಂದಿದ್ದೀನಿ ಅಂತಾರೆ. ಪಕ್ಷ ಕಟ್ಟಕ್ಕೋಸ್ಕರ ಮಂಡ್ಯಕ್ಕೆ ಅಂದ್ರೆ ನಿಮ್ ಯಾರಿಗೂ ಪಕ್ಷ ಕಟ್ಟೋ ಶಕ್ತಿ ಇಲ್ವಾ? ಪುಟ್ಟರಾಜ್ ಅವರೇ, ತಮ್ಮಣ್ಣವರೇ, ನಿಮಗೆ ಶಕ್ತಿ ಇಲ್ಲ. ದಯಮಾಡಿ ಕುಮಾರಸ್ವಾಮಿ ಅವರ ಒಂದೊಂದು ಮಾತು ನಮ್ಗೆ ಎದೆ ಹೊಡೆದಂಗಾಗುತ್ತೆ. ನಮ್ಮ ಸಿದ್ದರಾಮಯ್ಯ ಯಾವ ತರ ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಗೆ ಬಂದು ಚಲುವರಾಯ ಸ್ವಾಮಿ ಕೈಲಾಗಲ್ಲ, ನರೇಂದ್ರ ಸ್ವಾಮಿ ಕೈಲಾಗಲ್ಲ ಅಂತ ಹೇಳೋರು ಯಾವ ತರ ಮನವೊಲಿನಲ್ಲಿ ಹೇಳಿದ್ರು. ಸರ್ ಮುಖ್ಯಮಂತ್ರಿ ಆದ್ಮೇಲೆ ಪ್ರಪ್ರಥಮ ಬಾರಿ ಬರ್ತಾ ಇದ್ದಿಲ್ಲ ಅಂತ ಏನಂದ್ರು? ಸಮರ್ಥವಾದಂತಹ ಶಾಸಕರಿದ್ದಾರೆ, ಸಮರ್ಥವಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರೇ, ಅದರಿಂದ ನಾನು ಲೇಟಾಗಿ ಬಂದಿದ್ದೀನಿ ಅಂತದೊಂದು ಮಾತಾಡಕ್ಕಾಗಲ್ಲ. ನಿಮ್ಮ ನಾಯಕರು ನಿಮ್ ಬಗ್ಗೆ ಒಂದು ಒಳ್ಳೆ ಮಾತಾಡಕ್ಕಾಗಲಿವಲ್ಲ. ಇವತ್ತು ಆರ್ಥಿಕವಾಗಿ 5 ಗ್ಯಾರಂಟಿ ಇರಬಹುದು.